Welcome to Computer Tech World YouTube channel. If you feel our videos are informative, please do subscribe, share, comment. To get latest updates, enable notifications. By doing this, you can get our videos. Please make use of tech tutorials. Happy computing and happy accessible world. Happy accessible world. Happy accessible world. Hi friends, welcome back to Computer Tech World YouTube channel. ನಾನು ಸಾಗರ್. ಫ್ರೆಂಡ್ಸ್, NVDA ಸೀರೀಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಮುಂದುವರೆದ ಭಾಗ. ಈ ಸಂಚಿಕೆಯಲ್ಲಿ ನಾವು ಇವತ್ತು NVDAನ ಪೋರ್ಟೇಬಲ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ NVDA ಪೋರ್ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಯಾಕೆ ಮತ್ತು ಹೇಗೆ. ಸೊ ಇವಾಗ ಮೊದಲನೇದಾಗಿ NVDAನ ನಾವು ಪೋರ್ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಉದಾಹರಣೆಗೆ ಹೇಳೋದಾದರೆ ನೀವು ಒಂದು ಬ್ರೌಸಿಂಗ್ ಸೆಂಟರ್ ಬೇರೆ ಪ್ಲೇಸಿಗೆ ಹೋಗಿರ್ತೀರಿ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಯಾವುದೇ ರೀತಿ ಸ್ಕ್ರೀನ್ ರೀಡರ್ ಇರೋದಿಲ್ಲ, ಕೇವಲ ನರೇಟರ್ ಮಾತ್ರ ಇರುತ್ತೆ. ಸೊ ನಾವು ಪೋರ್ಟೇಬಲ್ ಮಾಡ್ಕೊಂಡಿರ್ತಕ್ಕಂಥ NVDAನ ನಾವು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ನೀವು NVDA ಪೋರ್ಟೇಬಲ್ನ ನೀವು ನಿಮ್ಮ ಹಾರ್ಡ್ ಡಿಸ್ಕಲ್ಲಿ ಅಥವಾ ನಿಮ್ಮ USB ಪೆನ್ಡ್ರೈವ್ ಸ್ಟೋರೇಜ್ಗಳಲ್ಲಿ ಕೂಡ ಮಾಡಿ ಇಟ್ಕೋಬೋದು. ಸರಿ, ಇವಾಗ ನಿಮ್ಮ ಹತ್ರ ಪೆನ್ಡ್ರೈವ್ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ. ನೀವು ಹಾರ್ಡ್ ಡಿಸ್ಕಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡು ಲೇಟರ್ ಬೇಕಿದ್ದರೆ ಅದನ್ನು ಕಾಪಿ ಮಾಡಿಕೊಂಡು ಹೊರಗಡೆ ತೊಗೊಂಡು ಹೋಗ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಗೈಸ್, ಇವಾಗ ನಾನು ಮೊದಲನೇದಾಗಿ ಇನ್ಸರ್ಟ್ ಮತ್ತು N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನುನ ಓಪನ್ ಮಾಡೋದಕ್ಕೆ. NVDA ಮೆನು. ಸೊ NVDA ಮೆನು ಓಪನ್ ಆಗಿದೆ. ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಫರೆನ್ಸಸ್ ಸಬ್ ಮೆನು P, ಟೂಲ್ ಸಬ್ ಮೆನು T. ಓಕೆ, ಟೂಲ್ ಸಬ್ ಮೆನು ಸಿಕ್ಕಿದೆ. ನಾನು ಇವಾಗ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ವ್ಯೂ ಲಾಗ್ V1 of 12. ಸೊ ಇಲ್ಲಿ ವ್ಯೂ ಲಾಗ್ ಇದೆ. ಮತ್ತೆ ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೀಚ್ ವ್ಯೂವರ್ S2 of 12. ಬ್ರೈಲ್ ವ್ಯೂವರ್ B3 of 12. ಪೈಥಾನ್ ಕನ್ಸೋಲ್ P4 of 12. ಮ್ಯಾನೇಜ್ ಆಡ್-ಆನ್ಸ್ of 5 of 12. ಕ್ರಿಯೇಟ್ ಪೋರ್ಟಬಲ್ ಕಾಪಿ C6 of 12. ಓಕೆ, ಕ್ರಿಯೇಟ್ ಪೋರ್ಟಬಲ್ ಕಾಪಿ ಅಂತ ಸಿಕ್ಕಿದೆ. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create portable NVDA dialog. To create a portable copy of NVDA, please select the path and other options and then press continue. Portable directory, grouping, edit blank. ಗೈಸ್, ಇಲ್ಲಿ ಮೊದಲನೇ ಆಪ್ಷನ್ ಏನಪ್ಪಾ ಅಂತಂದ್ರೆ NVDA ಪೋರ್ಟಬಲ್ ಡೈರೆಕ್ಟರಿ ಕೇಳ್ತಾ ಇದೆ. ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ ನೀವು D:\NVDA 2023.31 ಅಥವಾ E:\NVDA 2023.31 ಅಂತ ಟೈಪ್ ಮಾಡ್ಬೋದು. ಸೊ ಉದಾಹರಣೆಗೆ ಹೇಳೋದಾದರೆ, ಈಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಒಳಗೆ ನೀವು ಪೆನ್ಡ್ರೈವ್ನ ಕನೆಕ್ಟ್ ಮಾಡಿಕೊಂಡಾಗ ನಿಮ್ಮ ಪೆನ್ಡ್ರೈವ್ E:D: ಅಥವಾ F: ಅಥವಾ H: ಯಾವುದೇ ಆಗಿರಲಿ, ನೋ ಪ್ರಾಬ್ಲಮ್. ಸೊ ನೀವು ಡೈರೆಕ್ಟಾಗಿ ಪೆನ್ಡ್ರೈವ್ಗೆ NVDA ಪೋರ್ಟಬಲ್ ಕಾಪಿನ ಕ್ರಿಯೇಟ್ ಮಾಡ್ತೀರಿ ಅಂತ ಅನ್ನೋದಾದರೆ, ನಿಮ್ಮ ಪೆನ್ಡ್ರೈವ್ H: ಅಥವಾ D: ಆಗಿತ್ತು ಅಂತಂದರೆ ನೀವು ಡೈರೆಕ್ಟಾಗಿ H:\NVDA 2023.31 ಅಂತ ಟೈಪ್ ಮಾಡಬೇಕು. ನಾನು ಇವಾಗ ಇಲ್ಲಿ G:\ನಲ್ಲಿ ಪೋರ್ಟೇಬಲ್ NVDA ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ G:\NVDA NVDA 2023.31 2023.31. ಓಕೆ, ನಾನು ಇವಾಗ ಪಾತ್ ಟೈಪ್ ಮಾಡಿದ್ದೀನಿ. ಒಂದ್ಸಲ ಓದ್ಕೊಳ್ಳೋಣ. ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡಿ. Edit focus G NVDA 2023.31. ಓಕೆ, ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button. ಸೊ ಇಲ್ಲಿ ಬ್ರೌಸ್ ಅಂತ ಇದೆ, ಬೇಡ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈ ಬ್ರೌಸ್ ಯಾಕಪ್ಪ ಅಂತಂದ್ರೆ ನಿಮಗೆ ಪಾತ್ ಅಥವಾ ಲೊಕೇಶನ್ನ ನೀವು ಮ್ಯಾನ್ಯುವಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಈಸಿ ಮೆಥಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Copy current user configuration checkbox not checked Alt+U. ನೋಡಿ, ಕಾಪಿ ಕರೆಂಟ್ ಕನ್ಫಿಗರೇಷನ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಅಂದರೆ, ಸೊ ನಾವು NVDA ಇನ್ಸ್ಟಾಲ್ ಮಾಡ್ಕೊಂಡ ನಂತರ, ಆ್ಯಡನ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡ ನಂತರ, ಹಾಗೆ
NVDA ಸೆಟ್ಟಿಂಗ್ಸ್. ಸೊ ನಿಮಗೆ ಬೇಕಾಗೋ ಥರ ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತೀರಲ್ವಾ. ಸೊ ಈ ಸೆಟ್ಟಿಂಗ್ಸು ಮತ್ತು ಆ್ಯಡ್ ಆನ್ ಪ್ರತಿಯೊಂದೂ ಕೂಡ ಪೋರ್ಟೇಬಲ್ ಕಾಪಿಯಲ್ಲೂ ಹಾಗೇ ಇರಬೇಕು ಅಂತ ಇದ್ದರೆ ಈ ಆಪ್ಷನ್ ಚೆಕ್ ಮಾಡ್ಕೋಬೇಕು. ನಾನೀಗ ಚೆಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start the new portable copy after creation checkbox not checked Alt+S. ನೋಡಿ, ಸ್ಟಾರ್ಟ್ ದ ಕ್ರಿಯೇಷನ್ ಪೋರ್ಟೇಬಲ್ ಆಫ್ಟರ್ ಕ್ರಿಯೇಷನ್ ಅಂತಂದ್ರೆ NVDA ಪೋರ್ಟೇಬಲ್ ವರ್ಷನ್ ಕ್ರಿಯೇಟ್ ಆದ ನಂತರ ಆಟೋಮೆಟಿಕ್ ಆಗಿ ರನ್ ಆಗಬೇಕು, ಬೇಡ ಅಂತಂತ. ಸೊ ಇದು ಹಾಗೆ ಇರಲಿ, ಬೇಡ. Continue button Alt+C. ಓಕೆ, ಕಂಟಿನ್ಯೂ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Creating portable copy dialog. Please wait while the portable. Please wait. 0%. ಸೊ ಇವಾಗ NVDA ಪೋರ್ಟೇಬಲ್ ಕಾಪಿ ಕ್ರಿಯೇಟ್ ಆಗ್ತಾ ಇದೆ G colon ಅಲ್ಲಿ. Please wait. Please wait. Success dialog. Successfully created a portable copy of NVDA at G. NVDA 2023.31. ಓಕೆ ಗೈಸ್, ಇವಾಗ ಸಕ್ಸಸ್ಫುಲ್ ಆಗಿ NVDA ಪೋರ್ಟೇಬಲ್ ಕ್ರಿಯೇಟ್ ಆಗಿದೆ. ನಾನು ಇವಾಗ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಈ ಒಂದು ಡೈಲಾಗ್ ಬಾಕ್ಸ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ದಿಸ್ PCಯಲ್ಲಿ G colon ಅಲ್ಲಿ ಬಂದಿದೆ ಅಂತ ಚೆಕ್ ಮಾಡೋಣ. ನಾನು ಇವಾಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. Folder view list. This PC 2 of 9. This PC window. Items view list. Folders grouping. Items view. Documents. Download. Music. Pictures. Videos. Devices and drop. Win 10. C. Music. D. Utilities. E. MISC. F. Okay. Backup. G. Row 5 12 of 12. Okay. Backup G ಅಂತ ಸಿಕ್ಕಿದೆ. ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preview. Items view list. ESO system restore not selected. ನಾನು ಇವಾಗ ಏನು ಪ್ರೆಸ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ NVDA ಸಿಗುತ್ತೆ ನೋಡೋಣ. NVDA 2023.31. ಓಕೆ ಗೈಸ್, ಇದು NVDA ಪೋರ್ಟೇಬಲ್ ಕಾಪಿ. ಸೊ ನಾನು ಇವಾಗ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಲ್ಲ, ಈ ಒಂದು NVDA ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ನಾನು ಇವಾಗ ಇನ್ಸರ್ಟ್ ಮತ್ತು ಕ್ಯೂ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ NVDA ಕ್ಲೋಸ್ ಆಗಿದೆ. ನಾನು ಇವಾಗ ಈ ಫೋಲ್ಡರ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನಾನು ಡೈರೆಕ್ಟ್ ಆಗಿ ಇವಾಗ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar 1 of 9. Location. Sagar tooltip. This PC 2 of 9. Location. This PC tooltip. Google Chrome 3 of 9. Access the internet tooltip. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ, ಇದು ಪೋರ್ಟೇಬಲ್ ಆಗಿರ್ತಕ್ಕಂಥ NVDA. ಸೊ ನೀವು ಬೇಕಿದ್ದರೆ ಅದನ್ನು ಲೇಟರ್ ನಿಮ್ಮ ಪೆನ್ ಡ್ರೈವ್ಗೆ ನೀವು ಕಾಪಿ ಮಾಡಿಕೊಂಡು ಹೊರಗಡೆ ಅದನ್ನು ಆಕ್ಸೆಸ್ ಮಾಡ್ಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.